ಎಲ್ಲರಿಗೂ ಕಾಂಚು ಕನ್ನಡ ಡೈಲಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಬರೀ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ತುಂಬ ದಿವಸ ಆಯಿತು, ತುಂಬ ದಿವಸ ಅಲ್ಲ, 2-3 ಡೇಸ್ ಆಯಿತು ಬರೀ ಡೈಲಿ ವ್ಲಾಗ್ ಅಲ್ಲ ಅಂತ ನಾನು ಮಾಡಬಾರ್ದು ಅಂದ್ಕೊಂಡೆ. ಬರೀ ಅದೇ ಆಗ್ತಾಯಿದೆ, ಬೇರೆ ಏನಾದರೂ ಟ್ರೈ ಮಾಡೋಣ ಅಂತ, ಬಟ್ ಆದರೂ ಆಗಿಲ್ಲ. ಅದಕ್ಕೆ ಮತ್ತೆ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬರೀ ಇವತ್ತಿನ ದಿನ ಹೆಂಗೆ ಹೋಗ್ತೈತಿ ಏನಂತ ನೋಡೋಣ. ಇವತ್ತು ಬಂದು ಸೋಮವಾರ ನೋಡ್ರಿ. ನಮ್ಮ ಚಿನ್ನಿಗೂ ಕರ್ಕೊಂಬಂದೀನಿ, ಎದ್ದಿದ್ಲು. ಹಾಗಾಗಿ ಅವಳೇನು ಬರ್ತೀನಿ ಅಂದಿಲ್ಲ, ಬಟ್ ನಾನೇ ಸ್ವಲ್ಪ ಬೆಳಗ್ಗೆ ಚೆನ್ನಾಗಿರುತ್ತೆ ಅಲ್ವ ವೆದರ್, ಹಾಗಾಗಿ ಕರ್ಕೊಂಡು ಬಂದಿದ್ದೀನಿ. ಬರ್ತಾ ಇದ್ದಾಳೆ ನೋಡ್ರಿ. ಬನ್ನಿ ಫ್ರೆಂಡ್ಸ್, ನೋಡುವ ಡೈಲಿ ಬ್ಲಾಗ್ ಹೆಂಗೆ ಹೋಗ್ತೈತಿ ನೋಡೋಣ. ಇವತ್ತು ಸೂರ್ಯ ಬಿಸಿಲು ನೋಡ್ರಿ ಹೆಂಗೆ ಬರಾಕತ್ತೈತಿ. ಬಿಸಿಲು 6:30 ಆಗಿದೆ ಅಷ್ಟೇ. ಬಿಸಿಲು ಈ ಲೆವೆಲಿಗೆ ಬರಾಕತ್ತೈತಿ. ಬಾ ಮೇಡಮ್, ಬನ್ನಿ. ಅದು ಏನಾದ್ರು ಹೇಳ್ತೀರಾ? ಅದೇ ಎತ್ಕೊಬಂದ ನೋಡ್ರಿ, ಹಾಗೆ ಬರೋ ಟೈಮಿಗೆ ವಾಸ್ಲಿನ ಏನದು ಲಿಪ್ ಬಾಮ್ ತಗೊಂಬಂದ. ಏನಾದ್ರು ಹೇಳೋದಿದೆಯಾ ಮೇಡಮ್? ಹಾಂ, ಅದೇನದು ಲಿಪ್ ಬಾಮ್ ಹೇಳು. ಹೌದಾ, ಏನಕ್ಕೆ ತಗೊಂಡು ಬಂದಿದೀಯಾ? ಹಾಂ, ಹೌದಾ, ಅದು ಏನಕ್ಕೆ ತಗೊಂಬಂದಿದೀಯಾ? ಹಾಂ, ಚಿಕ್ಕ ಮಕ್ಳು ಹಚ್ಕೋಬಾರ್ದು ಅದೆಲ್ಲ. ಹೌದಾ, ಹೇಳು ಇನ್ನೊಂದ್ಸರಿ. ಲಿಪ್ ಬಾಮ್. ಬಾಯ್ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ. ನಾನು ನೋಡ್ರಿ ಇವತ್ತು ಕಡಲೆಕಾಳು ಇದು ಸಾಂಬಾರು ಮಾಡೋಣ ಅಂತ ಇದ್ದೀನಿ. ಮೊಳಕೆ ಬರುತ್ತೆ ಅಲ್ವಾ, ಅದು ಮೊಳಕೆ ಬರ್ಸಿದ್ದೀನಿ. ಹಾಗಾಗಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಹೆಂಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿರಿ, ಕಡಲೆಕಾಳು ಸಾಂಬಾರನ್ನ ಮಾಡೋಣ. ಹೇಗೆ ಮಾಡ್ತೀನಿ ಅಂತ ನೋಡೋಣ. ಬರೀ ಸಿಂಪಲಾಗಿರುತ್ತೆ. ಈ ಕಡೆ ನೋಡ್ರಿ ರೈಸ್ ಗಿಟ್ಟಿ, ನನಗೆ ರೈಸ್ ಮಾಡೋಕ್ಕೆ. ಇಲ್ಲಿ ನೋಡ್ತಾ ಇರ್ಬೋದು ನೋಡ್ರಿ, ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸಾಂಬಾರು ಮಾಡೋಣ ಅಂತ. ಇಲ್ಲಿ ಏನಂತಾರೆ, ಹುಣಸೆಹಣ್ಣು ನೆನೆಸಿಟ್ಟಿದ್ದೀನಿ. ಇದು ತೆಂಗಿನಕಾಯಿ ಮತ್ತು ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ತಗೊಂಡಿದ್ದೀನಿ. ಇವಾಗ ಇದನ್ನು ಏನಂತಾರೆ, ಈ ಟೊಮೆಟೊ, ಈರುಳ್ಳಿ ಮತ್ತು ಕೊಬ್ಬರಿ ಇದಿಷ್ಟು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಮಿಕ್ಸಿ ಮಾಡಿಕೊಂಡು ಆಮೇಲೆ ಸಾಂಬಾರಿಗೆ ಒಗ್ಗರಣೆ ಹಾಕಿದ್ರೆ ಆಯ್ತು ನೋಡ್ರಿ, ಸಾಂಬಾರು ರೆಡಿ. ಬರ್ರಿ. ನಾನು ಯಾವುದು ಫ್ರೈ ಮಾಡ್ಕೊತಾ ಇಲ್ಲ, ಇಲ್ಲಿ ಹಾಗೆ ಹಾಕ್ಕೊತಾ ಇದ್ದೀನಿ. ಮಸಾಲೆ ಎಲ್ಲ ಫ್ರೈ ಮಾಡ್ಕೊಂಡು ಹಾಕ್ತಾಯಿಲ್ಲ, ಹಾಗೆ ರುಬ್ಕೊತಾ ಇದ್ದೀನಿ. ಬರ್ರಿ ಇವಾಗ ರುಬ್ಕೊಂಬರೋಣ ಇದನ್ನು. ಇವಾಗ ನೋಡ್ರಿ ಮಸಾಲಾನ ರುಬ್ಕೊಂಬಂದಿದ್ದೀನಿ. ಬರ್ರಿ ಮಾಡೋದು ಹೆಂಗಂತ ನೋಡ್ಕೊಂಬರೋಣ. ಹಾಂ, ಏನು? ಏನಿದು ಕಡಲೆಕಾಳು. ಇವಾಗ ನೋಡ್ರಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಆಯಿಲ್ ಹಾಕೊತಾ ಇದ್ದೀನಿ. ಸ್ವಲ್ಪ ಹಾಕಿ ನೋಡ್ರಿ, ಒಂದು 4-5 ಸ್ಪೂನ್ ಹಾಕಿದ್ದೀನಿ. ಇವಾಗ ನೋಡ್ರಿ ಎಣ್ಣೆ ಹಾಕಿನಿ, ಅದಕ್ಕೆ ಕರಿಬೇವು ಸೊಪ್ಪು ಹಾಕ್ತೀನಿ. ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ತಾಯಿದ್ದೀನಿ. ಇವಾಗ ಇದು ಹಾಕೊತಾ ಇದ್ದೀನಿ ನೋಡ್ರಿ. ಸರಿ,
ಇವಾಗ ಇದಕ್ಕೆ ನೋಡಿ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಇದು ನೋಡ್ರಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಲೆ, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೋಡ್ತಾ ಇರ್ಬೋದು ಕಲರ್ ಚೇಂಜ್ ಆಗಿದೆ. ಇವಾಗ ಸ್ವಲ್ಪ ಅರಿಶಿನ ಪುಡಿನ ಹಾಕೊತಾ ಇದ್ದೀನಿ ನೋಡಿ. ಇವಾಗ ನೋಡ್ರಿ ಉಬ್ಬಿಟ್ಟಿರೋ ಮಸಾಲಾನ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ನೋಡ್ರಿ ನಾನು ಮಸಾಲೆ ಖಾರನ ಹಾಕೊತಾ ಇದ್ದೀನಿ. ಮಸಾಲ ರುಬ್ಬುವಾಗ ನಾನು ಏನು ಮಸಾಲ ಹಾಕಿಲ್ಲ, ಯಾಕಂದ್ರೆ ಉತ್ತರ ಕರ್ನಾಟಕ ಮಸಾಲೆ ಖಾರ ಹಾಕ್ಲತ್ತೀನಿ. ನೋಡ್ರಿ ಏನೇನು ಕೆಲಸ ಮಾಡ್ತಾರೆ ನೋಡ್ರಿ. 1 ಸ್ಪೂನ್ ಹಾಕಿದ್ಲು, 2 ಸ್ಪೂನು, 3 ಸ್ಪೂನು. ಗುಡ್ ಇನ್ನೊಂದು ಕೊಡು. ಯಾವುದು ಏನು ಕೊಡ್ಲಿ? ಸರಿ ಕಡೆ ಚಿನಿ ನೋಡ್ರಿ ಇವತ್ತು ಅಡುಗೆ ಮಾಡತ್ತಾಳ. ಚಿನಿ ಆಕಿನ ಫೇವ್ರೇಟ್ ಫ್ರಾಕ್ ನೋಡ್ರಿ ಫ್ರೆಂಡ್ಸ್. ಇದು ನಾನು ಯಾವುದೇ ಬೇರೆ ಬಟ್ಟೆ ಹಾಕಿದ್ರು ಹಾಕೊಳ್ಳಲ್ಲ. ಎಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡದ. ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕೋಬೇಕು ನೋಡ್ರಿ. ಇವಾಗ ನೋಡ್ರಿ ನಾನು ಸ್ವಲ್ಪ ನೀರನ್ನ ಹಾಕೊತಾ ಇದ್ದೀನಿ ನಾನು. ಇವಾಗ ನೋಡ್ರಿ ಇಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನು. ಈ ಥರ ಕನ್ಸಿಸ್ಟೆನ್ಸಿ ಅದ, ನಂಗೆ ಎಷ್ಟು ಸಾಕು. ಜಾಸ್ತಿ ತೆಳ್ಳಗೂ ಬೇಡ, ಜಾಸ್ತಿ ಏನಂತಾರೆ ಗಾಢವಾಗಿ ಬೇಡ ಅಂತ ಮೀಡಿಯಮಾಗಿ ಮಾಡ್ಕೊತಾ ಇದ್ದೀನಿ. ಇನ್ನೂ ಗಟ್ಟಿ ಆಗುತ್ತೆ ಇದು ಕುದ್ದುಬಿಟ್ಟು. ಇನ್ನೂ ಒಂದು 5 ನಿಮಿಷ ಕುದಿಬೇಕು. ಇವಾಗ ನೋಡ್ರಿ ಫೈನಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ನಮ್ಮ ಕಡಲೆಕಾಳು ಸಾಂಬಾರು ರೆಡಿ ಆಯ್ತು ನೋಡ್ರಿ ಫ್ರೆಂಡ್ಸ್. 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಈ ಸೈಡ್ ನೋಡ್ರಿ ರೈಸ್ ರೆಡಿ ಆಗದ. ನಮ್ಮ ಸಾಂಬಾರ್ ರೆಡಿ ಆಗ್ಯದ. ಗಮ್ ಅಂತ ಸ್ಮೆಲ್ ಕೂಡ ಬರ್ತೈತೆ. ದೋಸೆನ ಮಾಡ್ತಾಯಿದ್ದೀನಿ. ಏನಂತಾರೆ ಕಡಲೆಕಾಳು ಸಾಂಬಾರು ರೈಸು ಮಾಡಿದ್ದೀನಿ. ಹಂಗೆ ದೋಸೆ ಹಿಟ್ಟಿಟ್ಟು ಹಾಗಾಗಿ ದೋಸೆ ಮಾಡ್ಕೊಳ್ಳೋಣ ಅಂತ ದೋಸೆನ ಮಾಡ್ಕೊತಾ ಇದ್ದೀನಿ. ದೋಸೆ ಮತ್ತು ಕಡಲೆಕಾಳು ಸಾಂಬಾರು ಜೊತೆ ತಿನ್ನುವ ಅಂತ. ಚಟ್ನಿ ಆಲೂ ಪಲ್ಯ ತಿಂದು ಏನಂತಾರೆ ಬೇಜಾರು ಥರ ಆಗಿದೆ. ಹಾಗಾಗಿ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡ್ತಾಯಿದ್ದೀನಿ ಇವತ್ತು. ಬನ್ನಿ. ಥ್ಯಾಂಕ್ ಯು. ಏನು ಮಾಡು? ಹೌದಾ, ಥ್ಯಾಂಕು. ನೋಡ್ರಿ ಫ್ರೆಂಡ್ಸ್ ನಮ್ಮ ಕಡಲೆಕಾಳು ಸಾಂಬಾರು ಹೆಂಗಾಗಿದೆ. ಸೂಪರಾಗಿ ಆಗಿದೆ ಅಲ್ವಾ? ಸ್ಮೆಲ್ ಕೂಡ ಸೂಪರಾಗಿ ಬರ್ತೈತೆ. ಇವಾಗ ನೋಡ್ರಿ ಮಾರ್ಟಿಗೆ ಬಂದಿವಿ. ಸ್ವಲ್ಪ ಐಟಮ್ಸ್ ಇರಲಿಲ್ಲ, ಹಾಗಾಗಿ ತಗೊಂಡು ಬರೋಣ ಅಂತ ಮಾರ್ಟಿಗೆ ಬಂದಿದ್ದೀವಿ. ಹಾಗೆ ಸ್ವಲ್ಪ ಐಟಮ್ನ ಫಿಲ್ ಮಾಡ್ತಾಯಿದ್ದೀನಿ ನೋಡ್ರಿ. ಗ್ರೋಸರಿ ತೊಗೊಂಬಂದಿರೋದು ಮತ್ತು ದೋಸೆ ಬ್ಯಾಟರ್ ಕೂಡ ರುಬ್ಬಿಡ್ತಾಯಿದ್ದೀನಿ. ಮತ್ತು ಚಿಯಾ ಸೀಡ್ಸ್ನು ನೆನೆಸಾಕ್ತಾಯಿದ್ದೀನಿ ನೆಕ್ಸ್ಟ್ ಡೇಗೆ ಬೇಕಾಗುತ್ತೆ ಅಂತ. ಇದಾಗಿತ್ತು ನೋಡಿರಿ ಇವತ್ತಿನ ವ್ಲಾಗ್.
ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.